ಮಕ್ಕಳ ಓದಿನ ಜೊತೆಗೆ ಪೊಲೀಸರ ಸಹಭಾಗಿತ್ವ ಮೂಡುವ ಉದ್ದೇಶದಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಿಜೆ ಶಾಲಾ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆಯ ಬಗ್ಗೆ ಸ್ಪರ್ಧೆಗಳನ್ನು ನೀಡಿ ಉತ್ತಮ ಬರವಣಿಗೆ ಮತ್ತು ಉತ್ತಮ ಸಾರಾಂಶಗಳನ್ನು ನೀಡಿದ ಮಕ್ಕಳಿಗೆ ಬಹುಮಾನ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮಾಂತರ PSI ಸತೀಶ್ ಅವರು ಮಾತನಾಡಿದರು. ಸಂದರ್ಭದಲ್ಲಿ ಅಪರಾಧ ವಿಭಾಗದ PSI ನಾಗರಾಜು, ಬಿಜೆ ಶಾಲೆಯ ಶಿಕ್ಷಕರಾದ ರಮೇಶ್, ನಾರಾಯಣ್, ಶಿವಕುಮಾರ್, ವರಲಕ್ಷ್ಮಿ, ಚೇತನ್, ಪೊಲೀಸ್ ಠಾಣಾ ಸಿಬ್ಬಂದಿ ಹಾಜರಿದ್ದರು. ಈ ದಿನ ನಮ್ಮ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಇನ್ನು ನವೆಂಬರ್ 14 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಮತ್ತೆ ಅವರ ಪಾಲನೆ, ಪೋಷಣೆ, ರಕ್ಷಣೆ ಬಗ್ಗೆ ಅಂದರೆ ಅವರ ಹಕ್ಕುಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಮತ್ತೆ ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಮೇಲಾಧಿಕಾರಿಗಳು ಆದೇಶದಂತೆ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ ಮಕ್ಕಳಿಗೆ ಯಾವ ಕಾನ್ಸೆಪ್ಟ್ ಕೊಟ್ಟಿದ್ರಿ ಪ್ರಬಂಧಕ್ಕೆ? ಪ್ರಬಂಧದಲ್ಲಿ ನಾವು ಮಕ್ಕಳ ಅಭಿಪ್ರಾಯದಲ್ಲಿ ಪೊಲೀಸರ ಪಾತ್ರ ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನು ಕೊಟ್ಟಿದ್ವಿ. ಮತ್ತೆ ಪೇಂಟಿಂಗ್ಸ್ ಅಲ್ಲಿ ನಾವು ಟ್ರಾಫಿಕ್ ಅವೇರ್ನೆಸ್ ರಿಲೇಟೆಡ್ ಪೇಂಟಿಂಗ್ಸ್ ನಾವು ಮಾಡಬೇಕಾಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮತ್ತೆ ಕ್ವಿಜ್ ಅನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂಗೆ, ಜನರಲ್ ಟಾಪಿಕ್ ಸಂಬಂಧಪಟ್ಟಂಗೆ ಮಕ್ಕಳ ವ್ಯಾಪ್ತಿಗೆ ಅಂದ್ರೆ 10ನೇ ಕ್ಲಾಸ್ ಮಕ್ಕಳ ವ್ಯಾಪ್ತಿಗೆ ಸಂಬಂಧಿಸಿದಂತ ಕ್ವಶನ್ಗಳನ್ನ ನಾವು ಕ್ವಿಜ್ ಅಲ್ಲಿ ಅಳವಡಿಸ್ಕೊಂಡಿದ್ವಿ. ಸರ್ ಈಗಾಗಲೇ ಮೊದಲೇನಾದ್ರೂ ಈ ತರ ಕಾರ್ಯಕ್ರಮ ಮಾಡಿದ್ರಾ ಇಲ್ಲ ಮಕ್ಕಳ ದಿನಾಚರಣೆಗೋಸ್ಕರ ಮಾಡಿದ್ರಾ? ನಾವು ಹಲವಾರು ಕಾರ್ಯಕ್ರಮಗಳು ತೆರೆದ ಮನೆ ಅಂತ ಪ್ರತಿ ಗುರುವಾರ ಮಾಡ್ತೀವಿ. ಅವಾಗ ನಾವು ಮಕ್ಕಳಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಪೋಕ್ಸೋ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು, ಅಥವಾ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಇವಾಗ ಆಗಿರುವಂಥ ಕ್ರೈಮ್ ಟ್ರೆಂಡ್ಸ್, ಎಕ್ಸಾಂಪಲ್ ಇದು ಥೆಫ್ಟ್ ಆಗ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಆಗ್ತಾ ಇರ್ಬೋದು, ಅಥವಾ ಆನ್ಲೈನ್ ಫ್ರಾಡ್ ಬಗ್ಗೆ ಆಗಿರ್ಬೋದು. ಈ ಥರ ನಾವು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಆಲ್ರೆಡಿ ನಾವು ಮಕ್ಕಳಿಗೆ ಬೋಧನೆ ಮಾಡಿದ್ವಿ. ಇವತ್ತಿನ ದಿವಸ ಠಾಣೆಗೆ ಸಂಬಂಧಪಟ್ಟ ಮತ್ತೆ ವೃತ್ತಿಗೆ ಸಂಬಂಧಪಟ್ಟ ನೀವು ಏನೈತೆ ಆ ಚಟುವಟಿಕೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಹೌದು, ಖಂಡಿತ. ಈಗ ನಾವು ಠಾಣೆಯಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಡೀಟೈಲ್ ಆಗಿ ಅವ್ರಿಗೆ ಪ್ರತಿಯೊಂದು ಇನಿಷಿಯಲ್ ಇಂದ ಹಿಡಿದು ಸೆಂಟ್ರಿಯಿಂದ ಹಿಡಿದು SHO ಇಂದ ಹಿಡಿದು ಲೈಟ್ರಿಂದ ಹಿಡಿದು ಮತ್ತೆ ನಾವು IO ಅಸಿಸ್ಟೆಂಟ್ಗಳ ಕೆಲಸ ಏನು, ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನ ನೀಡಿದ್ದೀವಿ. ಮಕ್ಕಳು ಈಗ ಹೊಸದಾಗಿ ಪೊಲೀಸ್ ಸ್ಟೇಷನ್ ನೋಡಿ ಅವ್ರಿಗೆ ಮೊದಲು ಏನು ಅವ್ರಿಗೆ ಇದಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ ಅಂದರೆ ಯಾವ ರೀತಿ ಭಾವನೆ ಇತ್ತು, ಇವಾಗ ಏನು ರೀತಿ ಇದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ವಿಚಾರಣೆ ಮಾಡಲಾಯಿತು. ಸೂಕ್ತವಾಗಿ ಮಕ್ಕಳು ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿಂದನೇ ಕಾನೂನು ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಮುಂದೆ ಅಪರಾಧಗಳ ತಡೆಗಟ್ಟುವಲ್ಲಿ ಅಥವಾ ಅಪರಾಧಗಳಾಗುವಲ್ಲಿ ನಾವು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ಈ ಒಂದು ಅರಿವು ಕಾರ್ಯಕ್ರಮ. ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಪೊಲೀಸ್ ಅಂತ ಅಂದ್ರೆ ಒಂದು ಜೈಲು ಅನ್ನೋ ಒಂದು ಭಯ ಇರುವುದನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಮಕ್ಕಳನ್ನ ಇಲ್ಲಿ ಕರ್ಕೊಂಡಿದ್ದೀವಿ. ಮತ್ತೆ ಅವರ ಹಕ್ಕುಗಳಿರುತ್ತೆ, ಮಕ್ಕಳದು ಬಾಲ್ಯದಲ್ಲಿ ಇರುವಂತ ಹಕ್ಕುಗಳ ಬಗ್ಗೆ ಇಲ್ಲಿ ಪೊಲೀಸ್ನವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನು ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಇದೆ ಅದನ್ನ ಫ್ರೀಯಾಗಿ ಓಡಾಡೋದಕ್ಕೆ ಮಕ್ಕಳನ್ನ ಬಿಟ್ಟಿದ್ದಾರೆ. ಮತ್ತೆ ಎಲ್ಲಾದ್ರ ಬಗ್ಗೆ ಇಲ್ಲಿ ಇರುವಂತ ಇನ್ಫಾರ್ಮೇಶನ್, ಪ್ರತಿಯೊಂದು FIR ಅಂದ್ರೆ ಏನು, ರೆಕಾರ್ಡ್ ರೂಮ್ ಅಂದ್ರೆ ಏನು, ಅದನ್ನೆಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ.
ನಮ್ಮ ಮಕ್ಕಳು ಅವ್ರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಅವ್ರಿಗೆ ಏನು ಡೌಟ್ಸ್ ಬರುತ್ತೆ, ಏಜಲ್ಲಿ ಏನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅದ್ರ ಬಗ್ಗೆ ವಿಷಯನ ಸಾಕಷ್ಟು ಡಿಸ್ಕಸ್ ಮಾಡಿದ್ದಾರೆ ಮಕ್ಕಳು. ಮತ್ತು ಇಲ್ಲಿ ಇಲಾಖೆಯಿಂದನೂ ಕೂಡ ಮಕ್ಕಳಿನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಏನು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಈ ಥರದ ಬಗ್ಗೆ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಸ್ ಕಾಂಪಿಟೇಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಎಸ್ಸೆ ಕಾಂಪಿಟೇಷನ್ ಕೂಡ ಮಾಡಿಸಿ ನಡೆಸ್ತಾ ಇದ್ದಾರೆ. Now, 150